ದೇವರು ನೀನು ಕೊಟ್ಟಿ ಭಯದ ಆತ್ಮವಲ್ಲ, ಧೈರ್ಯದ ಆತ್ಮ. ಹಲ್ಲೆಲೂಯಾ. ಗೋಲಿಯಾತನನ್ನು ನೋಡುವಾಗ ಭಯ ಪಡ್ಲಿಲ್ಲ. ಇಸ್ರಾಯೇಲ್ ಸಮೂಹ ಭಯಪಡ್ತು, ಸೈನ್ಯ ಭಯಪಡ್ತು, ರಾಜ್ಯ ಭಯಪಟ್ಟ. ಆದ್ರೆ ದಾವೀದನಲ್ಲಿ ದೇವರು ಧೈರ್ಯದ ಆತ್ಮ ಕೊಟ್ಟಿದ್ದ. ಅದಕ್ಕೆ ಅವನು ದಾವೀದನು ಗೋಲಿಯಾತನ ನೋಡುವಾಗ ಆತನಿಗೆ ಕೋಪ ಬಂತು, ವೈರಾಗ್ಯ ಬಂತು. ಇಸ್ರಾಯೇಲರ ಸೈನ್ಯವನ್ನ, ಸೈನಾಧೀಶ್ವರನಾದ ಯೆಹೋವನ ಸೈನ್ಯವನ್ನ ಹೀಯಾಳಿಸುವುದಕ್ಕೆ ಸುನ್ನತಿಲ್ಲದವನು ಇವನು ಎಷ್ಟರವನು. ಹಲ್ಲೆಲೂಯಾ. ನಾನು ಅವನ ಕೊಲ್ಲುತ್ತೀನಿ. ಆ ಧೈರ್ಯ ಬಂತು. ರಾಜನೇ ನಿಂತ್ಕೊಳಕ್ ಆಗ್ತಾ ಇಲ್ಲ, ಸೈನ್ಯವೇ ನಿಂತ್ಕೊಳಕ್ ಆಗ್ತಾ ಇಲ್ಲ ಗೋಲಿಯಾತನ ಮುಂದೆ. ಆದ್ರೆ ದಾವೀದನಿಗೆ ಧೈರ್ಯ ಎಲ್ಲಿಂದ ಬಂತು? ಇದನ್ನು ದೇವರನ್ನು ಆರಾಧಿಸುವವನಾಗಿರೋದ್ರಿಂದ, ಆತನ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವವನಾಗಿರೋದ್ರಿಂದ ದೇವರು ಅವನಿಗೆ ಧೈರ್ಯದ ಆತ್ಮವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಯಾವಾಗ ನೀನು ಪ್ರಾರ್ಥನೆ ಮಾಡುವವಳಾಗಿರ್ತೀಯೋ, ಯಾವಾಗ ದೇವರ ಸಮ್ಮುಖದಲ್ಲಿ ಯಥಾರ್ಥವಾಗಿ ಆತನನ್ನು ಆರಾಧಿಸಿ ಸ್ತುತಿಸುವಂತ ವ್ಯಕ್ತಿ ಆಗಿರ್ತೀಯೋ, ಯಾವಾಗ ದೇವರ ವಾಕ್ಯಕ್ಕೆ ನೀನು ಭಯಪಟ್ಟು ಕೆಟ್ಟದನ್ನು ನಿರಾಕರಿಸಿ ಒಳ್ಳೆದನ್ನು ಮಾಡ್ತಾ ಇರ್ತೀಯೋ, ಆಗ ನಿನ್ನೊಳಗಡೆ ದೇವರು ತನ್ನ ಧೈರ್ಯದ ಆತ್ಮವನ್ನು ಕಳಿಸ್ತಾನೆ. ಯಾವ ವ್ಯಕ್ತಿಯಲ್ಲಿ ಭಯದ ಆತ್ಮ ಬರ್ತದೆ ಅಂದ್ರೆ, ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡುವುದಿಲ್ವೋ, ಯಾವ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ತೆರೆದ ಮನಸ್ಸಿನಿಂದ ಪ್ರಾರ್ಥಿಸುವುದಿಲ್ವೋ, ಪೂರ್ಣ ಹೃದಯದಿಂದ ಆತನ ಹುಡುಕುವುದಿಲ್ವೋ, ದೇವರನ್ನು ಆರಾಧನೆ ಮಾಡುವುದಿಲ್ವೋ, ದೇವರ ವಾಕ್ಯಗಳನ್ನ ಓದುವುದಿಲ್ವೋ, ಆತನ ಸನ್ನಿಧಾನಕ್ಕೆ ಭಯ ಭಕ್ತಿಯಿಂದ ಬರುವುದಿಲ್ವೋ, ಆತನ ಸುದ್ದಿಗಳು ಕೇಳುವಾಗ ಭಯ ಬರ್ತದೆ. ಯಾಕಂದ್ರೆ ಅವನೊಳಗಡೆ ಧೈರ್ಯದ ಆತ್ಮ ಇರಲ್ಲ, ಭಯದ ಆತ್ಮ ಇರ್ತದೆ. ಕರ್ತನ ಸಮ್ಮುಖದಲ್ಲಿ ನಿಂತು ಪ್ರಾರ್ಥಿಸುವಂತ ವ್ಯಕ್ತಿಗೆ ಧೈರ್ಯದ ಆತ್ಮ ಬರ್ತದೆ. ದಾವೀದನು ದಿನಾಲು ದೇವರನ್ನ ಸ್ತುತಿಸ್ತಾ ಇದ್ದ. ದಿನಕ್ಕೆ 7 ಆವರ್ತಿ ದೇವರನ್ನ ಆರಾಧಿಸ್ತಿದ್ದಂತೆ. ಅದಕ್ಕೆ ದಾವೀದನಲ್ಲಿ ಒಂದು ಧೈರ್ಯದ ಆತ್ಮ ಬಂತು. ಗೋಲಿಯಾತ ನೋಡಿ ಭಯ ಪಡ್ಲಿಲ್ಲ, ರಾಜ ಭಯಪಟ್ಟಂಗೆ ಭಯಪಡ್ಲಿಲ್ಲ, ಸೈನ್ಯ ಭಯಪಟ್ಟಂಗೆ ಭಯಪಡ್ಲಿಲ್ಲ. ನಾನು ಹೋಗ್ತೀನಿ ಆತನ ಮೇಲೆ ಯುದ್ಧಕ್ಕಾಗಿ ಅಂತ ಹೇಳ್ತಾನೆ. ಅರಣ್ಯದಲ್ಲಿ ಕುರಿಯನ್ನು ಮೇಯಿಸುವಾಗ ಕರಡಿಗಳು, ಸಿಂಹಗಳು ಬರುವಾಗ ಮರಿಗಳನ್ನ ಕಚ್ಕೊಂಡು ಹೋಗುವಾಗ ಅದರ ಮೇಲೆ ಬಿದ್ದು ಧೈರ್ಯವಾಗಿ ಅದನ್ನ ದವಡೆನ ಮುರಿಯುವಾಗೆ ಹೊಡೀತಿದ್ದಂತೆ. ಆ ಧೈರ್ಯ ಎಲ್ಲಿ ಬಂತು? ಕರಡಿ ಮೇಲೆ ಯುದ್ಧ ಮಾಡಲಿಕ್ಕೆ, ಸಿಂಹಗಳ ಮೇಲೆ ಯುದ್ಧ ಮಾಡಲಿಕ್ಕೆ. ದೇವರು ತನ್ನ ಮಕ್ಕಳಿಗೆ ಕೊಡುವಂಥದ್ದು ಧೈರ್ಯದ ಆತ್ಮವೇ ಹೊರತು ಅಂಜುಬುರುಕ ಆತ್ಮವಲ್ಲ, ಭಯಪಡುವ ಆತ್ಮವಲ್ಲ. ಯೋಬ ಏನ್ ಹೇಳ್ತಿದ್ದಾನೆ? ನಾನು ಯಾವುದಕ್ಕೆ ಭಯ ಪಡ್ತೀಯನೋ ಅದು ತಪ್ಪದೇ ನನಗೆ ಬರ್ತದೆ. ನೀನು ಯಾವುದಕ್ಕೆ ಭಯ ಪಡ್ತೀಯೋ ಅದು ನಿನ್ನ ಹಿಡಿತದೆ. ಕೆಲವು ಜನಗಳು ಏನಂತಾರೆ ಗೊತ್ತಾ? ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ಭಯ ಬಿಟ್ಟು ಹೋಗ್ಲಿತ್ತ. ಅಯ್ಯೋ, ನಾನು ಪ್ರಾರ್ಥನೆ ಮಾಡಿಸ್ಕೊಂಡೆ, ನನ್ನ ಕುಟುಂಬದಲ್ಲಿ ಈ ಥರ ಆಗ್ಬಾರ್ದಂತ ಉಪವಾಸ ತೆಗೆದು ಪ್ರಾರ್ಥನೆ ಮಾಡಿದೆ. ನೀನು ಪ್ರಾರ್ಥನೆ ಮಾಡಿಸ್ಕೊಂಡು ಅಥವಾ ಯಾವ್ದಾರಕ್ಕಾದ್ರೂ ಭಯ ಪಟ್ರೆ, ನೀನು ಪ್ರಾರ್ಥನೆ ನೀನು ಪ್ರಾರ್ಥನೆ ಮಾಡಿದ್ರು ಆ ಭಯ, ಯಾವುದಕ್ಕೆ ಭಯ ಪಡ್ತೀಯ ಆ ಭಯ ನೀನು ಹಿಡಿತದೆ ಬಂದು. ನೀನು ರೋಗ ಪಡ್ತೀಯಾ, ಸಾಲ ನೋಡಿ ಭಯ ಪಡ್ತೀಯ, ಚಿಂತೆ ನೋಡಿ ಭಯ ಪಡ್ತೀಯಾ, ಹೊರಗೆ ಕ್ರಿಸ್ತ ವಿರೋಧಿಗಳನ್ನ ನೋಡಿ ಭಯ ಪಡ್ತೀರಾ. ಅಯ್ಯೋ, ಗ್ರಾಮದಲ್ಲಿಂದ ನಮ್ಮನ್ನ ಹೊರಗಡೆ ಹಾಕ್ಬಿಟ್ರೆ, ಚರ್ಚ್ಗೆ ಹೋಗ್ತಿದ್ದಾರೆ ಅಂತ ತಿಳಿದು ನಮ್ಮನ್ನ ಏನಾರ ಮಾಡಿಬಿಟ್ರೆ, ನಮ್ಮನ್ನ ಪೊಲೀಸವ್ರಿಗೆ ಇಟ್ಕೊಟ್ಬಿಟ್ರೆ, ಬಹಿಷ್ಕಾರ ಹಾಕ್ಬಿಟ್ರೆ, ಏನಕ್ಕಾಗಿ ನೀನು ಭಯ ಪಡ್ತೀಯೋ ಆ ಭಯ ನಿನ್ನ ಹಿಡಿತದೆ. ನಿಮ್ಗೊಂದು ಸತ್ಯ ಹೇಳ, ಅನೇಕರಿಗೆ ಅಮಾವಾಸ್ಯೆ ಕುರಿತು ಭಯ, ಹುಣ್ಣಿಮೆ ಕಂಡ್ರೆ ಭಯ, ರಾತ್ರಿ ಕಂಡ್ರೆ ಭಯ. ನೀನು ಯಾವುದನ್ನು ನೋಡಿ ಭಯ ಪಡ್ತೀಯ, ಭಯ ನೀನು ಹಿಡಿತದೆ. ಯೋಬ ಹೇಳ್ತಿದ್ದಾನೆ ಏನಂತೆ? ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ನಿನ್ಗೆ ಅರ್ಥ ಆಯ್ತಾ? ಈಗ ನಿಮ್ಗೆ ಅರ್ಥ ಆಯ್ತಾ? ನೀವು ಯಾವುದಕ್ಕೆ ಮನಸ್ಸಲ್ಲಿ ಭಯ ಪಡ್ತೀರೋ ಅದು ನಿಮ್ಮನ್ನು ಹಿಡಿತದೆ. ಹಾಗಾದರೆ ಒಂದು ಮರ್ಮ ಹೇಳ, ಯೋಬನು ಅಷ್ಟು ಆಸ್ತಿಯನ್ನು ಕಳ್ಕೊಳ್ಳೋಕ್ಕೆ, 10 ಮಂದಿ ಮಕ್ಕಳು ಸಾಯಕ್ಕೆ, ತನ್ನ ಮೈಗೆ ರೋಗ ಬರೋಕ್ಕೆ ಕಾರಣ ಏನು? ಅವನ ಭಯನೇ. ಅರ್ಥ ಆಯ್ತಾ? ನಾವು ನೋಡ್ತೀವಿ, ಅಗರ್ಭ ಸಿಂಹತನಾಗಿರೋದು ಯೋಬ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಮಕ್ಕಳನ್ನ ಸಂಖ್ಯೆ ಅನುಸಾರವಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲಿಸಿ ಆತನೇನು ಮಾಡ್ತಿದ್ದಂತೆ? ಯಜ್ಞವನ್ನ ಮಾಡ್ತಿದ್ದಂತೆ. ನನ್ನ ಮಕ್ಕಳು ತಮ್ಮ ಹೃದಯದಲ್ಲಿ ಯೆಹೋವನಿಗೆ ವಿರೋಧವಾಗಿ ಏನಾದರೂ ಪಾಪ ಮಾಡಿದಾರೇನೋ ಅವನಿಗೆ ಭಯ ಇತ್ತು. ಎಲ್ಲಿ ನನ್ನ ಮಕ್ಕಳು ದೇವರಿಗೆ ವಿರೋಧ ಪಾಪ ಮಾಡಿ ನಶಿಸಿ ಹೋಗ್ಬಿಡ್ತಾರೋ ಆ ಭಯ ಏನಾಯ್ತು? ಅವನ ಸಂಪತ್ತನ್ನು ಅಳಿಯುವ ಹಾಗೆ, ಅವನ ಮಕ್ಕಳು ಅಳಿಯುವ ಹಾಗೆ, ಹಲ್ಲೆಲೂಯಾ, ಅವನ ಶರೀರವು ಅಳಿಯುವ ಹಾಗೆ, ರೋಗ ಬರುವ ಹಾಗೆ
ಆ ಮಟ್ಟಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ಬಿಡ್ತು. ಹಲ್ಲೆಲೂಯ. ದೇವರ ಭಯ ನಮಗಿರಬೇಕು, ಆದ್ರೆ ಸೈತಾನಿಂದ ಬರುವಂತ ಭಯ ಇರಬಾರ್ದು. ಪಕ್ಕದಲ್ಲಿ ನೋಡಿ ಹೇಳಿ, ದೇವರ ಭಯ ನಿನಗಿರಬೇಕು, ಆದ್ರೆ ಸೈತಾನಿಂದ ಬರುವ ಭಯ ಮಾತ್ರ ಇರಬಾರ್ದು. ಹಲ್ಲೆಲೂಯ. ನಿನ್ನೊಳಗಡೆ ಯಾವ ಭಯ ಆಯ್ತು ಅಂತ ಕೇಳಿ, ಪಕ್ಕದಲ್ಲಿರೋ ಕೇಳಿ, ನಿಮ್ಮಲ್ಲಿ ಯಾವ ಭಯ ಆಯ್ತು ಅಂತ ಕೇಳಿ. ದೇವರ ಭಯನೋ ಇಲ್ಲ ದೆವ್ವದ ಭಯನೋ? ನೀನು ಯಾವುದಕ್ಕೆ ಭಯ ಪಡ್ತೀಯೋ, ಕರೆಕ್ಟಾಗಿ ಅವ್ರ ಮುಖ ಕೈ ಹಿಡಿದು ಕರೆಕ್ಟಾಗಿ ಹೇಳು, ನೀನು ಯಾವುದಕ್ಕೆ ಭಯ ಪಡ್ತೀಯೋ ಅದು ತಪ್ಪದೆ ನೀನು ಹಿಡಿತದೆ. ಜಾಗ್ರತೆ, ಭಯ ಪಡಬೇಡ. ನಿನಗೆ ದೇವರು ಕೊಟ್ಟಿದ್ದು ಧೈರ್ಯದ ಆತ್ಮ. ಹಲ್ಲೆಲೂಯಾ.